ನಿನ್ನೆ ಮೈಸೂರಿನಲ್ಲಿ ಮಾಜಿ ಸಚಿವರಾದ ಎಚ್ ವಿಶ್ವನಾಥ್ರವರು ಗೌರವಾನ್ವಿತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಟೀಕಾಪ್ರಹಾರ ಮಾಡಿದ್ದಾರೆ. ನಾನು ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ವಿಶ್ವನಾಥ್ ಅವರು ಮಾನಸಿಕ ಸ್ಥಿಮಿತ ಕಳ್ಕೊಂಡು ಒಂದು ರೀತಿ ಹುಚ್ಚರಂತೆ ಪ್ರತಿ ತಿಂಗಳಿಗೊಮ್ಮೆ ಹೇಳ್ಕೊಂಡಿರ್ತಿರ್ತಾರೆ. ಅವರು ಯಾವ ಪಕ್ಷದಲ್ಲಿದ್ದೀರಿ, ಯಾವ ಪಕ್ಷಕ್ಕೆ ತಮ್ಮ ದುಡಿಮೆ, ಯಾವ ಪಕ್ಷದಲ್ಲಿದ್ದೀನಿ ಅಂತ ಹೇಳಿ ಅವ್ರಿಗೆ ಗೊತ್ತೈತೆ ಇಲ್ಲ. ಎಲ್ಲ ಪಕ್ಷದ ನಾಯಕರು ಕೂಡ ಒಂದು ರೀತಿ ಮಾತಾಡ್ತಾ ಇರ್ತಾರೆ. ಅವರು ಕೆ ನಗರ ವಿಧಾನಸಭಾ ಕ್ಷೇತ್ರದ ಜನತೆ ಅವರನ್ನ ಮತ್ತು ಅವ್ರನ್ನ ಮಗ ಅಮಿತ್ ಪಿ ದೇವರಟ್ಟೆ ಅವರನ್ನು ಕೂಡ ತಿರಸ್ಕಾರ ಮಾಡಿ, ನಿರುದ್ಯೋಗಿ ಮಾಡಿ ಮನೆಗೆ ಕಳಿಸಿದ್ದಾರೆ. ಇವರು ಯಾವ ನೈತಿಕತೆ ಇಟ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಪ್ರತಿ ತಿಂಗಳಿಗೊಮ್ಮೆ ಮಾತಾಡ್ತಾ ಇದ್ದಾರೆ ಅಂತೇಳಿ ನನಗಂತೂ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಈ ವಿಶ್ವನಾಥ್ರವರು ಮುಖ್ಯಮಂತ್ರಿ ಹುದ್ದೆ ಅವರಾಗಲಿ ಇವರಾಗಲಿ ಅಂತೇಳಿ ಆಗಿಂದಾಗಿ ಹೇಳ್ತಾ ಇರ್ತಾರೆ. ಸಿದ್ದರಾಮಯ್ಯ ಸಾಹೇಬರಾಗಲಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಆಗಿಂದಾಗಿ ಹೇಳ್ಕೊಂಡಿರ್ತಾರೆ. ಇವ್ರು ಯಾರು ನಮ್ಮ ಪಕ್ಷದ CM ಅಭ್ಯರ್ಥಿ ಬಗ್ಗೆ ಮಾತಾಡೋಕ್ಕಂತ ಹೇಳಿ ನಾನು ಈ ಹುಚ್ಚ ವಿಶ್ವನಾಥ್ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಇದ್ದೀನಿ. ಇವ್ರಿಗೆ ದಕ್ಷತೆ, ಬದ್ಧತೆ ಅನ್ನೋದೇ ಇದ್ರೆ ಮತ್ತೊಮ್ಮೆ ಕೆ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಗೆದ್ದು ಶಾಸಕರಾಗಿ ಬಂದು ಮಾತಾಡಲಿ ಅಂತ ಹೇಳಿ ನಾನು ಈ ಮೂಲಕ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ. ನಮಸ್ಕಾರ. ಮರಡಿ ಹುಂಡಿ ಪುರಸ್ವಾಮಿ, ಮಾಧ್ಯಮ ವಕ್ತಾರರು, ಮೈಸೂರು ಜಿಲ್ಲಾ ಕಾಂಗ್ರೆಸ್ ವಿಭಾಗ.